ಸೊ ಕಾಂಟ್ರವರ್ಸಿ ಇಷ್ಟೇ. ರೈಟರ್ ಆದಂಥ ರಾಘವೇಂದ್ರ ನಾಯಕ್ ಅವರು ಲವ್ ಮಾಕ್ಟೇಲ್ 3ನ ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿಗೆ ಸಿಮಿಲರ್ ಇರುವಂಥ ಸ್ಟೋರಿನ 2023ಯಲ್ಲೇ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿರುವಂಥ ಗುರು ದೇಶಪಾಂಡೆ ಅವರ ಜೊತೆಗೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನರೇಟ್ ಮಾಡಿದರು ಆ್ಯಂಡ್ ಅದು ರಿಜೆಕ್ಟ್ ಆಯಿತು ಅನ್ನೋದು ಸ್ಟೋರಿ. ಇವಾಗ ಈ ಮೂವಿ ರಿಲೀಸ್ ಆದಮೇಲೆ ಈ ಮೂವಿಯ ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ನಾನು ಹೇಳಿದಂಥ ಸ್ಟೋರಿಗೆ ತುಂಬ ಸಿಮಿಲರ್ ಇದೆ. ಸೊ ಡಾರ್ಲಿಂಗ್ ಕೃಷ್ಣ ಅವರು ನನ್ನ ಕಥೆಯನ್ನು ಕದ್ದು ಈ ಸಿನಿಮಾನ ಮಾಡಿದ್ದಾರೆ ಅನ್ನೋದೇ ಕಾಂಟ್ರವರ್ಸಿ. ಕೇಸ್ ಗುರು ದೇಶಪಾಂಡೆ ಅವರ ಪರಿಚಯ ನಿಮಗೆ ಇಲ್ಲ ಅಂತಂದರೆ ಅವರು ಡೈರೆಕ್ಟ್ ಮಾಡಿರುವಂಥ ಕೆಲವು ಮೂವೀಸ್ ಬಂದು ಫೇಮಸ್ ಮೂವೀಸ್ ಬಂದು ಯಶ್ ಅವರು ನಟಿಸಿರುವಂಥ ರಾಜಾಹುಲಿ, ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮನ್ ಮೂವಿ ಎಕ್ಸೆಟ್ರಾ. ಆ್ಯಸ್ ಎಕ್ಸ್ಪೆಕ್ಟೆಡ್ ಡಾರ್ಲಿಂಗ್ ಕೃಷ್ಣ ಅವರು ಈ ಕ್ಲೇಮ್ನ ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಹೇಳಿರೋದು ನಾನೊಬ್ಬ ಡೈರೆಕ್ಟರ್, ಆ್ಯಕ್ಟರ್ ಆ್ಯಂಡ್ ರೈಟರ್. ಸೊ ಈಗಿರುವಾಗ ನೂರಾರು ಸ್ಟೋರೀಸ್ನ ವರ್ಷದಲ್ಲಿ ತಿಂಗಳಲ್ಲಿ ಕೇಳಬೇಕಾಗಿ ಬರುತ್ತೆ. ಹಾಗೆ ಇವ್ರ ಸ್ಟೋರೀಸ್ ಕೂಡ ಕೇಳಿರಬಹುದು. ಆ್ಯಂಡ್ ಕೇಳಿದ ಮಾತ್ರಕ್ಕೆ ನಾನು ಇವ್ರ ಸ್ಟೋರಿನ ಕದ್ದಿದ್ದೀನಿ ಅಂತ ಹೇಳೋದು ಎಷ್ಟು ಸರಿ. ನಮ್ಮ ಮೂವಿ ಹಿಟ್ ಆಗ್ತಾ ಇರೋದಕ್ಕೆ ಇದ್ರ ಮೇಲೆ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿ ಅವರ ಮುಂದಿನ ಮೂವೀಸ್ನ ಪ್ರಮೋಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ರಾಘವೇಂದ್ರ ನಾಯಕ್ ಅವರು ಹೇಳಿರೋ ಹಾಗೆ, ಗುರು ದೇಶಪಾಂಡೆ ಅವರು ಹೇಳಿರೋ ಹಾಗೆ, ನಾನು ಅವರ ಕಥೆನ ಕದ್ದೇ ಸಿನಿಮಾ ಮಾಡೋದಾಗಿದ್ದಿದ್ರೆ ನಾನು ಯಾಕೆ ಲವ್ ಮಾಕ್ಟೇಲ್ 3 ಮಾಡೋದಕ್ಕೆ 3 ವರ್ಷ ತಗೋತಿದ್ದೆ, ಇದು ನನ್ನ ಸ್ವಯಂ ಎಫರ್ಟ್ ಇದರಲ್ಲಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆ ಥರ ಕದ್ದು ಸಿನಿಮಾ ಮಾಡುವಂಥ ಟೈಮ್ ಬಂದರೆ ನಾವು ಸಿನಿಮಾನೇ ಮಾಡಲ್ಲ ಅಂತ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರು ಹೇಳಿದ್ದಾರೆ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ನಮಗೆ ಇದರಿಂದ ಮುಜುಗರನ ಉಂಟು ಮಾಡಿರೋದಕ್ಕೆ ರಾಘವೇಂದ್ರ ನಾಯಕ್ ಅವ್ರ ಮೇಲೆ ಹಾಗೂ ಗುರು ದೇಶಪಾಂಡೆ ಅವರ ಮೇಲೆ ಡಿಫಮೇಷನ್ ಕೇಸ್ ಹಾಕಿ ಇದನ್ನ ಲೀಗಲ್ ರೂಟಲ್ಲಿ ತಗೊಂಡೋಗ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಗುರು ದೇಶಪಾಂಡೆ ಅವರ ವಾದ ಏನಂದರೆ, ನಾನು ಈ ಕಥೆನ 2023ಯಲ್ಲೇ ರಮೇಶ್ ಅರವಿಂದ್ ಅವ್ರಿಗೆ ಹಾಗೂ ಶಿವಣ್ಣ ಅವ್ರನ್ನ ಕಾಸ್ಟ್ ಮಾಡಿ ಮಾಡಬೇಕು ಅಂತ ಮಾಡಿದ ಕತೆ. ನಾನು ಈ ಕಥೆನ ಆಲ್ರೆಡಿ ರಮೇಶ್ ಅರವಿಂದ್ ಅವ್ರಿಗೆ ಹೇಳಿದ್ದೀನಿ ಕೂಡ. ಬಜೆಟ್ ಪ್ರಾಬ್ಲಮ್ ಆಗಿ ಅವರಿಬ್ಬರನ್ನ ಹಾಕ್ಕೊಂಡು ಸಿನಿಮಾ ಮಾಡೋಕ್ಕಾಗದೇ ಇದ್ದಿದ್ದ ಕಾರಣಕ್ಕೆ ನಾನು ಡಾರ್ಲಿಂಗ್ ಕೃಷ್ಣ ಅವ್ರ ಹತ್ರ ಹೋಗಿ ಈ ಕಥೆನ ಹೇಳಿದ್ದೆ. ಅದು ನಂತರದಲ್ಲಿ ರಿಜೆಕ್ಟ್ ಕೂಡ ಆಗಿತ್ತು ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಕತೆ ನಂದು ಅಂತ ಹೇಳೋದಕ್ಕೆ ನನ್ನ ಹತ್ರ ತುಂಬ ಸಾಕ್ಷಿಗಳಿದೆ. ಇವರು ನನ್ನ ವಿರುದ್ಧ ಲೀಗಲ್ ಬ್ಯಾಟಲ್ಗೆ ನಿಂತರೆ ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ನಾನು ಕೇಳಿರೋದೇನಂತಂದರೆ ಅವರು ಈ ಕಥೆನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾರು ಗುರು ದೇಶಪಾಂಡೆ ಅವರು ಆ್ಯಂಡ್ ರಾಘವೇಂದ್ರ ನಾಯಕ್ ಅವರು ಈ ಕಥೆನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಸೊ ಲೀಗಲ್ ಬ್ಯಾಟಲ್ ಹೇಗೆ ಪ್ರೊಸೀಡ್ ಆಗುತ್ತೆ ನೋಡಬೇಕು. ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಆ್ಯಂಡ್ ಅದು ಬಂದಾಗ ಅದರ ಹಿಂದೆ ಮುಂದೆ ಕಾಂಟ್ರವರ್ಸಿಗಳಾಗೋದು ತುಂಬ ಸಾಮಾನ್ಯ. ಬಟ್ ಈ ಮೂವಿ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಡಾರ್ಲಿಂಗ್ ಕೃಷ್ಣ ಅವರು ಮೋಸ್ಟ್ಲಿ ಕ್ಲೀನ್ ಮನುಷ್ಯ, ಜಾಸ್ತಿ ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಳ್ಳೋಕೆ ಹೋಗಲ್ಲ. ಮೋಸ್ಟ್ಲಿ ಇದವ್ರ ಫಸ್ಟ್ ಕಾಂಟ್ರವರ್ಸಿನೇ ಅಂತ ಅನಿಸುತ್ತೆ. ಆ್ಯಂಡ್ ದುರಂಧರ್ 2 ಥರ ಹ್ಯೂಜ್ ಹಿಟ್ ಆ್ಯಂಡ್ ಡಾಮಿನೆನ್ಸ್ ಇರುವಂಥ ಮೂವಿಯ ಮಧ್ಯದಲ್ಲೂ ಕೂಡ ಲವ್ ಮಾಕ್ಟೇಲ್ 3 ಜನರನ್ನ ರೀಚ್ ಆಗಿ ಒಂದು ಇಂಡಸ್ಟ್ರಿಯಲ್ ಸಕ್ಸಸ್ ಆಗಿತ್ತು, ಕನ್ನಡ ಇಂಡಸ್ಟ್ರಿಯಲ್ ಸಕ್ಸಸ್ ಆಗಿತ್ತು. ಹಾಗಿರುವಾಗ ಈ ಕಾಂಟ್ರವರ್ಸಿ ಆಗಿದ್ದು ನಿಜವಾಗ್ಲೂ ಖುಷಿ ಕೊಟ್ಟಿಲ್ಲ ಯಾರಿಗೂ. ಇದರ ಬೇಸಿಸಲ್ಲಿ ಆಲ್ರೆಡಿ ಸಿಕ್ಕಾಬಟ್ಟೆ ಇಂಟರ್ವ್ಯೂಸ್ ನಡೀತಾ ಇದೆ 2 ಪಾರ್ಟಿಗಳ ಕಡೆಯಿಂದ. ಆ್ಯಂಡ್ ಈ ಥರ ವಿಷಯಗಳು ಸಿಕ್ಕರೆ ನಮ್ಮ ಮೀಡಿಯಾದವ್ರು ಬಿಡ್ತಾರ, ಸರಿಯಾಗಿ ಉಜ್ಜಾಡ್ತಾ ಇದ್ದಾರೆ. ಅದೇನೇ ಇರಲಿ, ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರು ನಮ್ಮ ಆ್ಯಕ್ಟರ್ಸೇ, ನಮ್ಮ ಡೈರೆಕ್ಟರ್ಸೇ ಆ್ಯಂಡ್ ನಮ್ಮ ರೈಟರ್ಸೇ. ಸೊ ಈ ಥರ ಕಾಂಟ್ರವರ್ಸಿಗಳು ಬೇಗ ಬಗೆಹರಿಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.